ವೇದದ ಚಿಂತನೆಗಳನ್ನು ತಪ್ಪಿಸಿದ್ದಾನೆ, ವೇದ ಓದುವವರನ್ನು ನಾಶಪಡಿಸಿದ್ದಾನೆ. ವೇದ ಅಂದ ತಕ್ಷಣ ಬರೀ ಯಾವುದೋ ಮಂತ್ರ ಅಂತಲ್ಲ, ಲೋಕಕ್ಕೆ ಹಿತವಾಗಿ ಬದುಕುವುದೇ ವೈದಿಕ ಜೀವನ. ಸಂಸ್ಕೃತಿ ಅಂತ ಅನ್ನೋದು ಪ್ರಕೃತಿಯನ್ನು ಆರಾಧಿಸಿ ಪ್ರಕೃತಿಯ ಜೊತೆಗೆ ಪ್ರಕೃತಿಯ ಮಡಿಲಲ್ಲಿ ಬದುಕುವಂಥದ್ದು. ಹಾಗೆ ಬದುಕುವವರನ್ನು ಬಿಡ್ತಿರಲಿಲ್ಲ. ದುಷ್ಟಚಾರಿಣಂ, ದುಷ್ಟತನದಿಂದ ಅವರನ್ನೂ ಕೂಡ ಕೆಡಿಸ್ತಾ ಇದ್ದ, ತಾನೂ ಅಂತಹ ಕೆಡುಕಿನ ಕೆಲಸಗಳಲ್ಲೇ ತೊಡಗುತ್ತಾ ಇದ್ದ. ಹವಿರ್ಧಾನೇಶು ಯಸ್ಸೋಮಂ, ಯಜ್ಞದಲ್ಲಿ ಸೋಮವನ್ನು ಕೊಡಬೇಕು ಅಂತ ಋಷಿಗಳು ಕಾದು ಹಿಡಿದಿದ್ರೆ ದೇವತೆಗಳನ್ನು ಪಕ್ಕಕ್ಕೆ ಸರಿಸಿ ತಾನೇ ಅದನ್ನು ಸ್ವೀಕರಿಸ್ತಾ ಇದ್ದ. ಅಂತಹ ಸರ್ವಭೂತಾನಾಂ ಸರ್ವಲೋಕ ಭಯಾವಹಂ, ಎಲ್ಲ ಭೂತಗಳಿಗೂ ಭಯಂಕರ ನೆನೆಸಿ ಭಯದ ಮೂಟೆಯೇ ನಮ್ಮ ಮುಂದೆ ಯಾವಾಗಲೂ ನೆಲೆ ನಿಂತಿದೆ, ವಿಕಾರವಾಗಿ ನಮ್ಮನ್ನು ನುಂಗುತ್ತೆ ಅಂತ ಕಣ್ಣು ಬಿಡುವಷ್ಟು ಕರ್ಕಶಂ ನಿರನುಕ್ರೋಶಂ, ಕರುಣೆ ಎನ್ನುವುದು ಅವನ ಸುತ್ತಲೂ ಎಲ್ಲೂ ಸುಳಿಯುವಂಥದ್ದಿಲ್ಲ. ಅವನ ಮನಸ್ಸು ಕರ್ಕಶ, ಮಾತು ಕರ್ಕಶ, ಧ್ವನಿ, ಆ ಕಣ್ಣಿನ ನೋಟವು ಅತ್ಯಂತ ಭಯಾನಕ. ಪ್ರಜಾನಾಂ ಅಹಿತೇ ರಥಂ, ರಾಮನಿಗಾಳು ಆಗುವಾಗ ಪ್ರಜಾನಾಂಚ ಹಿತೇ ರಥಃ ಅಂತ ಯಾವತ್ತಿಗೂ ಪ್ರಜೆಗಳ ಹಿತವೇ ಅವನ ಮುಖ್ಯ ಗುರಿ ಹೊರತು ಉಳಿದಂತೆ ತನ್ನ ಸೌಖ್ಯದ ಕಡೆಗೆ ಯಾವತ್ತೂ ಕಣ್ಣು ಹಾಯಿಸದ ರಾಮನ ಗುಣ ಒಂದೆಡೆ ಆದರೆ ಪ್ರಜಾನಾಂ ಅಹಿತೇ ರಥಂ ಇದೇ ಅವನ ಗುಣ. ಇದನ್ನು ಹೆಗ್ಗಳಿಕೆಯಿಂದ ಹೇಳಿಕೊಳ್ಳುವಂಥದ್ದು. ನನ್ನ ಭಯದಲ್ಲಿ ಬದುಕಬೇಕು ಹೊರತು ಸುಖವಾಗಿ ನೀವು ಬದುಕಿ ನಿಮ್ಮ ನಿಮ್ಮ ಸಂತೋಷವನ್ನೇ ನಿಮ್ಮ ಸ್ವಂತ ಬಲದಿಂದ ಸಾಮರ್ಥ್ಯದಿಂದ ಪ್ರಯತ್ನದಿಂದ ಏನಾದರೂ ಸಾಧಿಸಿದ್ರು ಅದು ಕೂಡ ನಾನು ಕೊಟ್ಟರೆ ನಿಮಗೆ ಇರಬೇಕಷ್ಟೇ. ನನ್ನ ಎಲ್ಲ ಆಲೋಚನೆಗಳಿಗೆ ನೀವು ಮಣೆ ಹಾಕುವುದಾದರೆ ಆ ಸುಖಗಳಿಗೆ ನಿಮಗೂ ಅವಕಾಶ ಇದೆ. ಅದು ಇನ್ನೊಬ್ಬರನ್ನು ಮಣಿಸಿಯೇ ನೀವು ಹಿಂಸೆಯನ್ನು ಮಾಡಿಯೇ ಸುಖ ಪಡಬೇಕು ಹೊರತು ಸಹಜವಾದ ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ರಿಂದ ಆದ ಸುಖ, ದೇವತೆಗಳನ್ನು ಪೂಜಿಸಿದ್ರಿಂದ ಆದ ಸುಖ, ಲೋಕದಲ್ಲಿ ದಯೆ ದಾಕ್ಷಿಣ್ಯಗಳನ್ನು ತೋರಿಸಿ 4 ಜನಕ್ಕೆ ಸಹಾಯಕರಾಗಿ ಬದುಕುವುದರಿಂದ ಪರಸ್ಪರ ಸಾತ್ವಿಕವಾದ ಆನಂದ ಏನು ಬರುತ್ತೋ ಅದನ್ನು ಪ್ರಜ್ಞಾಪೂರ್ವಕವಾಗಿ